ಇವತ್ತು ನೋಡ್ರಿ ಗಾರ್ಗಿ ರೆಸಿಪಿಯನ್ನು ಶೇರ್ ಮಾಡತ್ತನು. ರೆಸಿಪಿಯನ್ನು ಫುಲ್ ನೋಡ್ರಿ. ಶೇಖಾಪ್ ಮನೆ ಕಟ್ಟು ಕಸಿಬೇಕೀಗ ನಾ ಯಾರಿಗೆ ಕೊಡ್ಬೇಡ ನೋಡಿ ನನಗೆ ಇಡಂಗ ಹಸಿದ ಹೊಳಸ್ಬೇಡವ ನೀನು ಕೆಂಪಗೆ ಆಗ್ಬೇಕು ನೋಡುವ ಫುಲ್ ಜೋರು ಇಟ್ಟಂದ್ರೆ ಹೊತ್ತಂಡವ ಈಗ ಕೆಂಪಗಾಗಲ್ಲ ಅದು ಮೊದಲು ಒಂದಿನ ನಾ ಏನು. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಮನೆಯೊಳಗೆ ಅಂದರೆ ತವ್ರ ಮನೆಯೊಳಗೆ ಗಾರ್ಗಿ ಮಾಡತ್ತಿದ್ರು. ಗಾರ್ಗಿನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಈ ಒಂದು ಲಾಗ್ನ್ಯಾಗ ನಿಮ್ಗೆ ತೋರ್ಸೇನು. ಇನ್ನೊಂದು ಏನಂತಂದ್ರೆ ಚಪಾತಿ ಹಿಟ್ಟಂಗೆ ನಾದಬೇಕಂತ ಫುಲ್ ನೋಡ್ರಿ ಹಂಗೆ ನಾದೇ ಉಳ್ಳಿ ಹರಿಯತ್ತಾರೋ. ಒಬ್ಬೊಬ್ಬರು ನೀವು ಇದನ್ನು ಮಾಡ್ತಾರೆ ನೋಡ್ರಿ, ಈ ಕಡೆ ಬೆಂಗಳೂರು ಸೈಡ ಮೈಸೂರು ಕಜ್ಜಾಯ ಅದು ಸೇಮ್ ಅನಿಸುತ್ತೆ, ಆದ್ರೆ ನಾವು ಮಾಡೋ ಪದ್ಧತಿ ಬೇರೆ ರೀ. ನಮ್ಮ ಕಡೆ ಗಾರ್ಗಿಯನ್ನು ಒಂದು ಎಲ್ಲರಿಗೂ ಬರೋಲ್ಲ ರೀ ಇದು ಮಾಡಕ್ಕೆ. ನಮಗೆ ಯೂಶ್ವಲಾಗಿ ನಮಗೆ ಮಾಡೋಕೆ ಬರೋಲ್ಲ ರೀ. ನಮ್ಮ ಓನಾಗ ಮಾಡೋಕೆ ಬರೋಲ್ಲ, ಖಜೂರು ತಿಂದಂಗೆ ಆಗಿರ್ತದಂತ ಅಷ್ಟು ಮಸ್ತಾಗಿತ್ತು. ಇಲ್ಲೇ ಏನೇನಂತಂದ್ರೆ ಒಂದು ದೀಡ್ ಸೇರು ಅಂದ್ರೆ 1 kg ಅಷ್ಟು ಗೋಧಿಯನ್ನು ಗಾರ್ಗಿ ಬೀಸ್ತಾರೆ. ಅದನ್ನು ಸಾನಿಶ ಹಿಟ್ಟು ಚಪಾತಿ ಹಿಟ್ಟಿನಂಗೆ ನಾದಬೇಕಾಕತಿ. ಅದೇ ರೀತಿ 1 kg ಅಷ್ಟು ಬೆಲ್ಲನ ನೀರು ಹಾಕಿ ಇಲ್ಲಿ ಏನು ಮಾಡೋದಾರಂದ್ರೆ ಆನ್ ಬರೋ ಮಟನೂ ತಿರ್ಬೇಡತ್ತಾರೆ ನೋಡ್ರಿ. ನಾನು ಬೆಲ್ಲ ಹಾಕೋದು ತೋರಿಸ್ಲಿಲ್ಲ, ಯಾಕಂದ್ರೆ ನಮ್ಮ ಹಸೂರಿ ಕರು ಹಾಕತ್ತಿತ್ತು, ಹಾಗಾಗಿ ಅದೊಂದು ಕೆಲಸ ಇತ್ತು. ಅಲ್ಲೇ ನಾವು ಬರ್ನ್ ಕರಿಯೋದು ಇದು ಮಾಡೋದು ಇತ್ತು. ಅದಕ್ಕೆ ನಮ್ಮವರು ಒಂದು ಸ್ವಲ್ಪ ನೋಡ್ಕೊತ ನಿಂದ್ರೋಗಿ ಅನ್ನತ್ತಿದ್ರು. ಅಂದ್ರೆ ಹಿತ್ತಲ ಕಡೆ ದನ ಕಟ್ಟಾರಲ್ರಿ, ಅಲ್ಲಿ ನಿಂದ್ರು ಅನ್ನತ್ತಿದ್ರು. ಅದು ಕರು ಪಾಪು ಬಂತು ಅಂದ್ಗಳು ಹೇಳೋದು ಬಾ ಅಂತ ಅನ್ನತ್ತಿರು. ಆಯ್ತು ಅಂತೆ ಅದನ್ನ ನೋಡ್ಕೊತ ನಾ ಇಲ್ಲೊಂದು ಸ್ವಲ್ಪ ವಿಡಿಯೋ ಮಾಡತ್ತೀನಿ ನೋಡ್ರಿ. ನಮ್ಮ ಮನ್ಯಾಗ ನಮ್ಮವ್ವ ಸ್ವೀಟ್ ಇದನ್ನು ಮಾಡಿದಾರು. ಅದನ್ನ ನಾವು ಇದನ್ನು ಮಾರತ್ತೀವಿ, ಅದಕ್ಕೆ ಕರು ಪಾಪು ಹಾಕಕ್ಕೆ ನಿಂತ್ಬಿಟ್ಟತಿ. ಅದಕ್ಕೆ ಯಾಕಂತಂದ್ರೆ ಎರಡು ಸ್ವೀಟ್ ಅಲ್ರಿ, ಗಿನ್ನ ಮಾಡಬೇಕಲ್ಲ. ಅದಕ್ಕೆ ಬೆಳಗ್ಗೆ ಗಿನ್ನ ಮಾಡಿರತ್ತಂತೇಳಿ ಇಲ್ಲೇ ಗಾರ್ಗಿ ಮಾಡತ್ತಿದ್ರು. 1.5 kg ಅಷ್ಟು ಅಂದ್ರೆ 1 kg ಅಷ್ಟು 1.5 kg ಅಂದ್ರೆ 1.5 ಪಾಯಿಂಟ್ ಅಷ್ಟು ಅಂದ್ರೆ 1 kg ರೀ. ಅಷ್ಟು ಹಿಟ್ಟನ್ನು ಬಿಸ್ಕೊಂಬಂದಾರು. ಇಲ್ಲೊಂದು ಸ್ವಲ್ಪ ಹಿಟ್ಟು ಇಟ್ಕೊಂಡಾರು. ಇಲ್ಲಿ ನೋಡ್ರಿ ಆನ ತೊಗೊಂಡು ಇದು ಮಾಡತ್ತಾರೋ. ಒಂದು ಪ್ಲೇಟ್ನ್ಯಾಗ ನೀರು ಹಾಕಿ ಇಟ್ಕೋತಾರೋ. ಅಲ್ಲಿ ಅದು ಅನ್ನ ಹೆಂಗಿರ್ಬೇಕಂದ್ರೆ ಗಟ್ಟಿರಬೇಕು, ಅಂದ್ರೆ ಸ್ವಲ್ಪ ಇರ್ಬೇಕಂತೇಳಿ ನೀರ ಹಾಕಿ ತೋರಿಸೋ ಸಂಬಂಧ ಇಟ್ಟಾರೆ ನೋಡ್ರಿ ನಮ್ಮವರು. ಇಲ್ಲೇ ಏಲಕ್ಕಿ ಲವಂಗ ಕೊಟ್ಕೊಂಡ್ರು ನೋಡ್ರಿ. ಹಿಂಗೆ ತಿರ್ಗಾಡ್ಕೊತ ಇದ್ದಾರು. ಇನ್ನೇನು ಮಾಡೋದಂದ್ರೆ ಈ ಏನು ಉಳ್ಳಿ ಐತಲ್ರಿ, ಅದಕ್ಕೆ ಅಲ್ಲಿ ಅನ್ನ ಹಾಕಿ ನೋಡ್ರಿ ನಮ್ಮವ್ರು ಹೆಂಗೆ ನೋಡತ್ತಾರೆ ನೋಡ್ರಿ. ಇಲ್ಲಿ ಆ ನೀರನ್ನೇ ಹಾಕಿ ನೋಡ್ತಾರೋ. ಅದು ಹೆಂಗಿರ್ಬೇಕಂದ್ರೆ ಒಂದು ಸ್ವಲ್ಪ ಅದ ಉಂಡೆ ಟೈಪ್ ಆಗಬೇಕು ಅದು ಬೆಲ್ಲ ಅಲ್ಲಿ ಹಂಗೆ. ಮತ್ತು ಚಪಾತಿ ಹಿಟ್ಲೆ ಮಾಡ್ತಾರೋ ಅಷ್ಟೊಂದು ಚಲೋ ಅನ್ಸಲ್ರಿ. ಅಮೃತ ಗೋಧಿ ರವಾನ ಅಮೃತ ಗೋಧಿ ಹಿಟ್ಟನೇ ಇರಬೇಕಂತ, ರವೆ ಅಲ್ಲ ಅಮೃತ ಗೋಧಿ ಹಿಟ್ಟೇ ಇರಬೇಕಂತ. ಈಗ ಅಲ್ಲೇ ನಾ ಕರು ಅಂತ ಕಲ್ಲಿ ಹೋಗೀನಿ ರೀ. ಅಟೊತ್ನೊಳಗೆ ಅನ್ನ ಹಾಕಿ ಈಗೆಲ್ಲ ಮಿಕ್ಸ್ ಮಾಡತ್ತಾರೆ ನೋಡ್ರಿ. ನಂತರ ಇಲ್ಲಿ ಅಷ್ಟು ಚಂದ ನಮಗೆ ನೋಡ್ರಿ ಹಿಂಗೆ ತಿಕ್ಕಬೇಕಾಕತಿ. ಇದು ಏನಂತಂದ್ರೆ ಪೂರ್ತಿ ಹಿಟ್ಟು ಏನು ನಾವು ಉಳ್ಳಿ ಮಾಡಿ ಹಿಟ್ಟು ಹೋಗೋದಿರಲ್ಲ, ಅದ್ರ ಬೆಲ್ಲದ ಅನ್ನ ಹಾಕ್ಯಾರೋ. ಬೆಲ್ಲ ಆನ್ ಹೆಂಗೆ ಬರ್ಬೇಕಂದ್ರೆ ಒಂದು ಸ್ವಲ್ಪ ಅದ ಉಂಡೆ ಟೈಪ್ ಆಗಬೇಕು, ಒಂದು ಸ್ವಲ್ಪ ಇರಬೇಕು. ಇಳು ಇತ್ತಂದ್ರೆ ಅದು ನಿಮಗೆ ಬಳ್ಳಿ ಬರೋಂಗೇ ಇಲ್ಲ. ಯಾರ್ಯಾರ ನಮ್ಮ ಉತ್ತರ ಕರ್ನಾಟಕದಾಗ ಗಾರ್ಗಿ ಬೇಕಂತಂದ್ರೆ ಇನ್ನೊಮ್ಮೆ ಪೂರ್ತಿ ನಮ್ಮ ಅವ್ವ ಕೃಷಿಯಿಂದ ಏನೇನು ಹಾಕ್ಬೇಕು ಅನ್ನೋದು ಎಲ್ಲ ಹೇಳ್ತಾನು. ಬೆಲ್ಲ ಎಷ್ಟು ಹಾಕಬೇಕು ಅನ್ನೋದೆಲ್ಲನೂ ಹೇಳ್ತಾರೋ. ಈಗ ಒಮ್ಮೆ ನೋಡ್ರಿ, ನೀವು ಟ್ರೈ ಮಾಡಿರಿ. ನಿಮಗೆ ಇದು ಅನಿಸ್ಲಿಲ್ಲ ಅಂದ್ರೆ ಕಾಮೆಂಟ್ ಮಾಡಿರಿ, ತಿಳಿಲಿಲ್ಲ ಅಂದ್ರೆ ನಮ್ಮವ್ರು ಇಲ್ಲಿ ನಮ್ಮ ಮನೆಗೆ ಬಂದಾಗ ತೋರಿಸ್ಕೊಡ್ತಾನೆ ಹೆಂಗೆ ಅಂಥೇಳಿ. ಇಲ್ಲಿ ನೋಡ್ರಿ ಅದೊಂದು ಸ್ವಲ್ಪ ಏನಂದ್ರೆ ಇನ್ನೂ ಬೆಲ್ಲ ಭಾಳ ಆಗೈತಿ, ಇನ್ನೊಂದು ಸ್ವಲ್ಪ ಹಿಟ್ಟು ಕುಡ್ಸೋಣ ಅಂತೇಳಿ ಅನ್ನಕತ್ತರು. ಒಣ ಹಿಟ್ಟು ಇಟ್ಕೋಬೇಕಾಕತಿ ನೋಡ್ರಿ. ಈಗ ನಮ್ಮ ಅಕ್ಕಾರು ಏನು ಮಾಡಕತ್ತಂದ್ರೆ ಆ ಕಡೆ ಒಣ ಹಿಟ್ಟನ್ನು ಮತ್ತೊಮ್ಮೆ ಚಪಾತಿ ಹಿಟ್ಟು ಟೈಪ್ ಕಲ್ಸತ್ತಾರೋ. ಯಾಕಂದ್ರೆ ಇಲ್ಲೇ ಇದು ತಿಳುವಾಕತ್ತೆ ಅಂಥೇಳಿ, ಮತ್ತು ಬೆಲ್ಲ ಭಾಳ ಆಗೈತೆ ಅಂಥೇಳಿ ಮಾಡ್ತಾರೋ. ಮತ್ತು ನಮ್ಮವ್ವ ರೀ ನಮ್ಮ ಮನ್ಯಾಗ ಈ ಉಪ್ಪಿಟ್ಟು ಮಾಡೋದಾರು ನಾನು ಮಾಪ್ ತಂದು ಮಾಡ್ತಾನೆ ಇಷ್ಟಿಷ್ಟು ಅಂಥೇಳಿ. ನಮ್ಮವ್ವ ಅಜ್ಮಾಸ್ ಅಂತ ಮಾಡ್ತಾರೋ. ನಮ್ಗೆ ಗೊತ್ತಾಗೋದಿಲ್ಲ ರೀ ಅಜ್ಮಾಸ. ಏನೋ ನಮ್ಮ ಅಕ್ಕಾಗ ಮಾತಾಡ್ನ ಏನು ಅಜ್ಮಾಸ್ ಮಾಡ್ತೀವನಿ ಅಂತ ಹಿಂಗಂತಿರ್ತಾವೆ. ಈಗ ಅಕ್ಕಿ ಸದೇಮ್ ನಮ್ಮ ಮನ್ಯಾಗ ಏನೋ ಅಡುಗೆ ಮಾಡುವಾಗ ನಮ್ಮವ್ವ ರೀ ಅಕ್ಕಿ ಹಾಕೋದು, ರೊಟ್ಟಿ ಮಾಡುವಾಗ ಎಲ್ಲಕ್ಕೂ ಏನಂತಂದ್ರೆ ಇದನ್ನ ಮಾಡೋದ್ರಿ, ಅಜ್ಮಾಸ್ ಅಂತ ಮಾಡ್ತಾರೋ. ನಮಗೆ ಅಜ್ಮಾಸ್ ಬರೋಂಗಿಲ್ಲ ರೀ. ಈಗ ನೋಡ್ರಿ ನಮ್ಮ ಅಕ್ಕ ಚಪಾತಿ ಹಿಟ್ಟನ್ನ ನಾದೆ, ಚಪಾತಿ ಹಿಟ್ಟು ಹದ ಬರ್ತಲ್ಲ ಅಷ್ಟು ನಾದೆ ಉಳ್ಳಿ ಹರಿದದ್ದು ಎತ್ತಾರೋ. ಎಲ್ಲ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಇಟ್ಕೊಂಡಾರ ನೋಡ್ರಿ. ಇದಕ್ಕೆ ಇನ್ನೂ ಏನಂತಂದ್ರೆ ಬೆಲ್ಲದ ಆನ್ ಉದತ್ತಿ ಅದನ್ನು ಬೇರೆ ಹಾಕಿರತ್ತಂತೇಳಿ ಮಾಡತ್ತಿದ್ರು ನೋಡ್ರಿ. ಈಗ ನಮ್ಮವ್ವ ಏನಂತಂದ್ರೆ ಉಳ್ಳಿ ಹಿಂಗೆ ಬಳ್ಳಿಯನ್ನು ಇಷ್ಟೊಂದು ಸ್ವಲ್ಪ ಹಿಟ್ಟು ತೊಗೋದು ಬಳ್ಳಿ ಹೆಂಗೆ ಮಾಡೋದು ಅಂದ್ರೆ ಹಾಕೋದು ಮಾಡತ್ತಿದ್ರು. ಅದೇ ರೀತಿ ಇಲ್ಲೇ ಬರ್ತತಿ ಇಲ್ಲ ಅಂತ ನೋಡಿ ಚಲೋ ಮಾಡ್ತಾರೆ ನೋಡ್ರಿ ಮಾಡೋಕೆ. ಮತ್ತು ಏನಂತಂದ್ರೆ
ಇವನ್ನ ನಾವು ರೌಂಡ್ ಶೇಪು ಮಾಡ್ತಾರೆ ಬಳ್ಳಿ ಮಾಡಕ್ಕೆ ಬರಲಿಲ್ಲ ಅವರು. ಆದ್ರೆ ನಮ್ಮ ಕಡೆ ಜಾಸ್ತಿ ನಮ್ಮ ಅವ್ವಾರು ಮಾತ್ರ ದೊಡ್ಡ ಏನಂತಂದ್ರೆ ಬಳ್ಳಿ ಹೆಂಗೆ ಎಣ್ಣೆ ಒಳಗೆ ಕರ್ಕಂಡು ಬಿಡ್ತಾರೆ ನೋಡ್ರಿ. ಈಗ ಇಷ್ಟೆಲ್ಲ ಹದ ಆಯ್ತು. ಈಗ ಮುಂದಿನ ಪ್ರೊಸೆಸರ್ ಏನಂದ್ರೆ ಎಣ್ಣೆ ಕಾಯಕ್ಕಿಡ್ಬೇಕು ನೋಡ್ರಿ. ಇದೈತಲ್ಲ ಇನ್ನೂ ಸ್ವಲ್ಪ ಆನ್ ಉಳ್ದತ್ಲ, ಅದನ್ನು ಆಗಲೇ ನಾವು ಉಳ್ಳಿ ಹರಿದಿದ್ವಲ್ಲ ಅದಕ್ಕೆ ಹಾಕಿ ಈಗ ನೋಡ್ರಿ ಹಿಂಗೆ ಮಾಡ್ತಾರೆ ನೋಡ್ರಿ. ಇದ್ದಾರೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಅಷ್ಟು ಕುದಿಸ್ಕೊಂಡು ಅದನ್ನು ಕೂಡ ಹದ ತೊಗೊಂಬರ್ತಾರೆ. ಅಂದ್ರೆ ಆ ಹಿಟ್ಟು ಆ ಬೆಲ್ಲದಾನ ಎಲ್ಲ ಕೂಡ್ಬೇಕ್ರಿ ಅದು. ಹಂಗೆ ನಮ್ಮ ಅಕ್ಕಗೆ ಮಾಡಕ್ಕೆ ಹಚ್ಚಿಳ್ರಿ. ನಮ್ಮ ಅಕ್ಕ ಇನ್ನೊಂದು ಹೇಳ್ಬೇಕಂದ್ರೆ, ಯವ್ವ ನೀ ಹೆಂಗಾರ ಮಾಡ್ತೀಯ, ನಾವು ನಮ್ಮ ಅವ್ವಾಗ ಅವ್ವ ಅಂತ ಮಾತಾಡ್ತೀವಿ. ನೀ ಹೆಂಗೆ ಮಾಡ್ತೀವಿ, ನಮ್ಮ ಕೈ ನುಸಾಕತ್ತಲಾಕತ್ತಲ್ಲ ಅಕ್ಕಾರಿಗೆ, ನಾನು ಕಲ್ಕೋತಾನೆ ಅಂಥೇಳಿ ನಮ್ಮ ಅಕ್ಕಾರು ಮಾಡತ್ತಿದ್ರು. ಆದ್ರೆ ನಮ್ಮ ಅವ್ವನಷ್ಟು ಶಕ್ತಿ ಹಾಕಿ ಆಕಿಗೆ ಹಿಟ್ಟು ಪೂರ್ತಿ ಹಿಂಗೆ ಉಡಿಯೋಕೆ ಬರಲಿಲ್ಲ. ಅವಾಗ ಅನ್ನಕತ್ಲು, ಹೆಂಗಾರ ಮಾಡ್ತೀವ ನೀ ಅಂತ ಅನ್ನತ್ತಿಳು. ಅದಕ್ಕೆ ಮಾಡಿ ತಿಂದ್ರವ ಬಾಯಿ ಕಾಂತತಂತೇಳಿ ನಮ್ಮ ಅವ್ವ ಅನ್ನತ್ತಿದ್ರು. ಅತ್ತ ನಕ್ಕೊಂತ ಮಾಡತ್ತಿದ್ರು. ನಮ್ಮ ಅವ್ವಾರು ನೋಡ್ರಿ ಹೋಳ್ಗೆ ಉಂಡೆ ಇವನ್ನ ಇಡ್ಲಿ ದೋಸೆ ಬಿಡ್ರಿ ನೀವು, ಆರ ಈ ಎಲ್ಲ ಅಡುಗೆಗಳು ಏನದಾವಲ್ಲ ರೀ, ಮೊದಲಿನ ಕಾಲದ್ದು ಎಲ್ಲ ವೆರೈಟಿ ಅಡುಗೆಗಳು ಏನದಾವಲ್ಲ ಅವನ್ನೆಲ್ಲ ಮಾಡ್ತಾರೆ ನೋಡ್ರಿ. ಗೋಧಿ ಹುಗ್ಗಿ, ಆನಂತರ ಈ ಥರ ಗಾರ್ಗಿ ಉಂಡೆ ಹೋಳ್ಗೆಗಳು ಎಲ್ಲನೂ ಮಾಡ್ತಾರೆ. ಮತ್ತು ಗುಳ್ಕ ಪುಡಿ ಮಾಡಿರ್ತಾರೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡ್ತಾರೆ ಅಂತೇಳಿ. ಆರ ಬೆಳಗಿನ 4 ಗಂಟೆಗೆ ಎದ್ದು ಮಾಡ್ತಾರೆ. ನಮಗೆ ವಿಡಿಯೋ ಮಾಡ್ಕೊಕ್ಕಾಗಲ್ಲ ರೀ ಅವಾಗ. ನೋಡ್ರಿ ಎಣ್ಣೆ ಕಾಯಕ್ಕಿಟ್ಟಾರು, ಈ ಥರ ಬಳ್ಳಿ ಹೊಸದು ಹಾಕ್ತಾರೆ ನೋಡ್ರಿ. ಎಣ್ಣೆ ಕಾದತಿ. ಇನ್ನು ಏನು ಮಾಡ್ತಾನಂದ್ರೆ ನಾನು ಕರಿಯಾಕೆ ಕುಂದಿರ್ತಾನೆ ರೀ. ಅವಾಗ ನಮ್ಮವ್ವ ಏನಂತಂದ್ರೆ ಹಿಂಗೆ ಕರಿ ಅಂತ ಏನಂದ್ರು. ನಿಮ್ಗೆ ಒಣ್ಣೆಕೆ ಲಾಗ್ನಾಗ ತೋರ್ಸೀನಿ ನೋಡ್ರಿ. ಹಂಗೆ ನೋಡ್ರಿ ಇಲ್ಲಿ ಮಾಡೋ ತೋರ್ಸತ್ತಾರು. ಈ ಥರ ಹಿಟ್ಟನ್ನು ಒಂದು ಸ್ವಲ್ಪ ತೊಗೋದು ಕೈ ನೀರು ಹಚ್ಕೊಂಡು ಬಳ್ಳಿಯನ್ನು ಮಾಡ್ಕೋದು ನೋಡ್ರಿ. ಬಳ್ಳಿ ಹಾಕಿ ಅಂದ್ರೆ ಒಂದು ಸ್ವಲ್ಪ ನೀರು ಹಚ್ಕೊಳೋದು ಏನಾಕತಿ ಕೈಗೆ, ಅದು ನೀರು ಹಚ್ಕೊಂಡಿರ್ತಾರಲ್ಲ ರೀ, ಒಂದು ಸ್ವಲ್ಪ ಎಣ್ಣೆ ಸಿಡಿತೈತಿ ಅವಾಗತ್ಲೆ ಮಾಡ್ಬೇಕು ನೋಡ್ರಿ. ಈಗ ನೋಡಿ ಚಟಪಟ ಅನ್ನೋಕೆ ಚಾಲೋ ಆಯಿತು. ಹಿಂಗೆ ಅಂದ್ರೆ ಅದು ಕೂಡ್ತತ್ರಿ. 2 ಸ್ಪೂನ್ ತೊಗೊಂಡು ನಾವೇನು ಮಾಡ್ಬೇಕಾಕತಿ, ಕೈಲೇ ಅಗಲ್ ಮಾಡ್ಬೇಕಾಕತಿ. ಅಂದ್ರೆ 2 ಸ್ಪೂನ್ಲೇ ಅಗಲ್ ಮಾಡೋದು. ನಮ್ಮ ಅವ್ವಾರು ನೋಡ್ರಿ ಮಾಡತ್ತಾರೆ ಹೆಂಗರಿಂದ. ಅದಕ್ಕೆ ಸಿಡಿಯಾತಂತ ನಮ್ಮ ಅಕ್ಕ ಎದ್ದು ಹೊಂಟಿಳು. ಅದಕ್ಕೆ ಲಾಸ್ಟ್ ಇನ್ನು ನಮ್ಮ ಅವ್ವ ಹಂಗೆ ಮಾಡತ್ತಿದ್ರು. ನಾವು ಉಂಡ್ಲಿ ಅವರ ಅಂದ್ರೆ ಬಳ್ಳಿ ಹೊಸದು ಅವರ ಹಾಕತ್ತಿದ್ರು. 2 ಸ್ಪೂನ್ ತೊಗೊಂಡು ಅವ್ರ ಅಗಲ್ ಮಾಡತ್ತಿದ್ರು. ಆ ನಂತರ ನಾ ಕರಿದು ಹೊಳ್ಸೋದು ತೆಗೆದಿಡೋದು ಅಷ್ಟೇ ಮಾಡತ್ತೀನಿ ನೋಡ್ರಿ. ತಿನ್ನಕ್ಕೆ ಚಲೋ ಮಾಡ್ಯಾವಲ್ಲೇ, ಭಾರಿ ಮಸ್ತ್ ಆಗ್ಯಾವು ನೋಡ್ರಿ. ಎಷ್ಟು ಮಸ್ತ್ ಆಗ್ಯಾವ ಅಂಥೇಳಿ ನಿಮ್ಗೆ ಲಾಸ್ಟ್ ಇನ್ನೊಮ್ಮೆ ತೋರಿಸ್ತೀನಿ. ನೀವು ಕೂಡ ಒಮ್ಮೆ ಮಾಡ್ಕೊಂಡು ತಿನ್ನಿರಿ. ಪೂರ್ತಿ ಈ ಒಂದು ರೆಸಿಪಿ ಇನ್ನೊಮ್ಮೆ ಬೇಕಂತಂದ್ರೆ ಎಷ್ಟೆಷ್ಟು ಬೆಲ್ಲ ಹಾಕ್ತಾರೋ, ಏನೇನು ಬಿಸ್ಕೊಂಬರ್ತಾರೋ ಅನ್ನೋದೆಲ್ಲ ಬೇಕಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ನಮ್ಮ ಅವ್ವಾರ ಕಡೆಯಿಂದ ತೋರಿಸ್ತೀನಿ ನಿಮ್ಗೆಲ್ಲರಿಗೂ.